ಆಲ್ಕೋಹಾಲ್ ಮತ್ತು ಬ್ರೀದಲೈಜರ್ ವಿಜ್ಞಾನ, ಸರಳ ವಿವರಣೆ. ಹಂತ 1. ರಕ್ತದಲ್ಲಿ ಪ್ರವೇಶ. ನೀವು ಆಲ್ಕೋಹಾಲ್ ಕುಡಿದಾಗ, ಅದು ಕರುಳಿನ ಮೂಲಕ ರಕ್ತ ಪ್ರವಾಹ ಸೇರುತ್ತದೆ. 30 ರಿಂದ 90 ನಿಮಿಷಗಳಲ್ಲಿ ರಕ್ತದ ಆಲ್ಕೋಹಾಲ್ ಮಟ್ಟ, BAC, ಗರಿಷ್ಠ ಮಟ್ಟ ತಲುಪುತ್ತದೆ. ಹಂತ 2. ಉಸಿರಿನೊಂದಿಗೆ ಹೊರಬರುವುದು ಹೇಗೆ? ರಕ್ತದಲ್ಲಿನ ಆಲ್ಕೋಹಾಲ್ ಶ್ವಾಸಕೋಶದ ಫುಪ್ಪುಸಗಳಿಗೆ ತಲುಪಿದಾಗ, ಹೆನ್ರಿ ನಿಯಮ ಪ್ರಕಾರ, ರಕ್ತದಲ್ಲಿನ ಆಲ್ಕೋಹಾಲ್ ಮಟ್ಟವನ್ನು 2100ರಷ್ಟು ಪಟ್ಟು ಭಾಗಿಸಿದರೆ ಉಸಿರಿನಲ್ಲಿನ ಆಲ್ಕೋಹಾಲ್ ಪ್ರಮಾಣ ಕಂಡುಬರುತ್ತದೆ. ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ದೇಹದ ಶಾಖ ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದ ಶಾಖ ಹೆಚ್ಚಾದರೆ, ಆಲ್ಕೋಹಾಲ್ ವೇಗವಾಗಿ ಉಸಿರಿನ ಆವಿಯಾಗಿ ಮಾರ್ಪಾಟಾಗುತ್ತದೆ. ಹಂತ 3. ಬ್ರೀದಲೈಜರ್ ಹೇಗೆ ಕೆಲಸ ಮಾಡುತ್ತದೆ? ನೀವು ಉಪಕರಣಕ್ಕೆ ಊದಿದಾಗ, ಉಸಿರಿನಲ್ಲಿನ ಆಲ್ಕೋಹಾಲ್ ರಾಸಾಯನಿಕ ಸಂವೇದಕವನ್ನು ಸೆನ್ಸರ್ ತಾಗುತ್ತದೆ. ಇಲ್ಲಿ ಆಲ್ಕೋಹಾಲ್ ಮತ್ತು ಆಮ್ಲಜನಕ ಒಂದಾಗಿ ಅಸಿಟಿಕ್ ಆಮ್ಲ ಮತ್ತು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ಪ್ರಮಾಣದಿಂದ BAC ಮಟ್ಟ ಲೆಕ್ಕ ಹಾಕಲಾಗುತ್ತದೆ. ಹಂತ 4. ಫಲಿತಾಂಶ ತೀರ್ಮಾನ. ಲೆಕ್ಕದ ಪ್ರಕಾರ, ಹಸಿರು ಲೈಟ್, BAC 0.03% ಕಡಿಮೆ ಇದ್ದರೆ ಸುರಕ್ಷಿತ. ಕೆಂಪು ಲೈಟ್ ಮತ್ತು ಶಬ್ದ, BAC 0.08% ಮೀರಿದರೆ ಮದ್ಯಪಾನ. ಇದಕ್ಕಿಂತ ಹೆಚ್ಚು ಗಮನಿಸಿ, ಉಪಕರಣದ ಓದು ಸುಮಾರು 10% ತಪ್ಪಿರಬಹುದು. ದೇಹದ ಶಾಖ, ಬಾಯಿ ಸ್ಪ್ರೇ, ಔಷಧಿ ಪರಿಣಾಮ. ವಿಜ್ಞಾನದ ಮೂಲ ಸತ್ಯಗಳು. 1. ಒಂದು ಪೇಗ್ ಬಿಯರ್ 350 ಮಿಲಿ ಸೇವನೆ BAC 0.02% ಏರಿಕೆ ಮಾಡುತ್ತದೆ. 2. ಯಕೃತ್ತು ಗಂಟೆಗೆ BAC 0.015% ಕ್ಷೀಣಿಸುತ್ತದೆ. 3. ರಕ್ತ ಪರೀಕ್ಷೆ ಬ್ರೀದಲೈಜರ್ಗಿಂತ ಹೆಚ್ಚು ನಿಖರವಾಗಿದೆ. ದೇಹದ ಶಾಖದ ಪಾತ್ರ. ನಿಮ್ಮ ದೇಹದ ಉಷ್ಣಾಂಶ ಉಸಿರಿನ ಆಲ್ಕೋಹಾಲ್ ಪ್ರಮಾಣವನ್ನು ನೇರವಾಗಿ ಬದಲಾಯಿಸಬಲ್ಲದು. ದೇಹ ಬಿಸಿಯಾಗಿದ್ದರೆ, ಜ್ವರ, ಬಿಸಿ ಹವೆ, ಉಸಿರಿನ ಆಲ್ಕೋಹಾಲ್ ಪ್ರಮಾಣ ವಾಸ್ತವಿಕ BACಗಿಂತ ಹೆಚ್ಚು ತೋರಿಸುತ್ತದೆ. ಇದು ಹೆನ್ರಿ ನಿಯಮದ ನೈಸರ್ಗಿಕ ಪರಿಣಾಮ. ಕೊನೆ ಮಾತು. ಬ್ರೀದಲೈಜರ್ ಕೆಲಸವು ರಕ್ತದ ರಸಾಯನಶಾಸ್ತ್ರ, ಉಸಿರಿನ ಭೌತಶಾಸ್ತ್ರ ಮತ್ತು ವಿದ್ಯುತ್ ರಾಸಾಯನಿಕ ಕ್ರಿಯೆಗಳ ಸೂಕ್ಷ್ಮ ಸಂಗಮ. ಇಡೀ ಪ್ರಕ್ರಿಯೆ ವಿಜ್ಞಾನದ ನಿಖರ ನೃತ್ಯವೇ.